ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. CCL ಮೊದಲನೇ ಮ್ಯಾಚು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ವಿಜಯ ಪತಾಕೆನ ಆರಿಸಿದರೆ. ಕಿಚ್ಚ ಸುದೀಪ್ ಅಂಡರ್ ಕ್ಯಾಪ್ಟನ್ಸ್ ಇರುವಂಥ ಟೀಮಿಗೆ ಮೊದಲನೇ ಗೆಲುವು ಸಿಕ್ಕೈತೆ. ಏನಿತ್ತು ಗುರು, ಬೀಜ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ರಲ್ಲ ಕರ್ನಾಟಕ ಬುಲ್ಡೋಸರ್ಸು. ಸ್ಟಾರ್ಟಿಂಗ್ ಪವರ್ ಪ್ಲೇ ಎಲ್ಲ ಸ್ಟಾರ್ಟ್ ಮಾಡಿದ್ದು ರೀತಿ ನೋಡ್ತು ಅಂತಂದರೆ 31 ಇತ್ತು, 31 ಸ್ಕೋರ್ ಇದ್ದಾಗ ನೋ ಲಾಸ್ ಇತ್ತು, 31ಗೂ ನೋ ಲಾಸ್ ಇತ್ತು. ಪ್ರದೀಪ್ ಅವರು ಜೊತೆಗೆ ಡಾರ್ಲಿಂಗ್ ಕೃಷ್ಣ ಅವ್ರು ಇಬ್ಬರು ಓಪನ್ ಮಾಡಿದ್ರು ಲೆಫ್ಟ್ ಹ್ಯಾಂಡೆಡ್ ಕಾಂಬಿನೇಷನು. ಸಖತ್ ಕಾಂಬಿನೇಷನ್ ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ 31ಇಂದ 32ಗೆ 4 ವಿಕೆಟ್ ಡ್ರಾಪ್ ಆಗ್ಬಿಡೋದ ಗುರು. ಪಟ್ 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 ಅಂತ ಏನು ದಕ್ಷ ಅವ್ರ ವಿಕೆಟ್ನ ಎತ್ತಿದ್ದು 5 ಎತ್ಬಿಟ್ರವಲ್ಲ ಗುರು ಇವತ್ತು. ಇವರಿಬ್ಬರು ಹೋಗ್ತಾ ಇದ್ದಂಗೆ ಆ ಕಡೆ ರಾಜೀವ್ ಅವ್ರು ಬರ್ತಾರೆ, ರಾಜೀವ್ ಡಕ್ಔಟು, ಈ ಕಡೆಯಿಂದ ಕಿಚ್ಚ ಸುದೀಪ್ ಅಣ್ಣವರು ಡಕ್ಔಟಲ್ಲಿ, ಇಬ್ಬರು ಡಕ್ಔಟು. ಪಟ್ ಪಟ್ ಅನ್ನೋ ಫಸ್ಟ್ನೇ ಬಾಲಲ್ಲಿ ಡಕ್ಔಟಲ್ಲಿ ಗೋಲ್ಡನ್ ಡಕ್ಕು. ನಿಜಾಲುಗರು ಅಲ್ಲಿ 4 ವಿಕೆಟ್ ಪಟ್ಟಣಂಗೆ ಬೀಳ್ತಾ ಇದ್ದಂಗೆ ಇನ್ನೊಂದು ವಿಕೆಟ್ ಕೂಡ ಪಟ್ಟಣಂಗೆ ಬೀಳ್ದೆ. ಎಷ್ಟು 53 for 5 ಇತ್ತು ನಮ್ಮ ಕರ್ನಾಟಕ ಟೀಮ್. ಆಲ್ಮೋಸ್ಟ್ ಎಷ್ಟು 9ನೇ ಓವರು ಆ ಟೈಮಲ್ಲಿ 53 for 5 ಆಲ್ಮೋಸ್ಟ್ ಹೋಯ್ತು ಅಂತಲೇ ಅನ್ಕೊಂಬಿಟ್ಟಿದ್ವಿ. ಮ್ಯಾಚ್ ಹೋಯ್ತು ಅಂತ ಅನ್ಕೊಳ್ಳೋ ಟೈಮಲ್ಲಿ ಕುರಿ ಪ್ರತಾಪ್ ಅವ್ರು ಒಂದು ಸ್ವಲ್ಪ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಜೊತೆಗೆ ಚಂದನ್ ಅವರ ಕಾಂಟ್ರಿಬ್ಯೂಷನ್ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್, JK ಅವ್ರದ್ದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನು. ಅದು ಬಿಡ್ತು ಅಂತಂದರೆ ಮೈನು ಮ್ಯಾಚ್ನ ಸೆಟ್ ಮಾಡಿಸಿದ್ದೇನೆ ಕರಣ್ ಆರ್ಯನು. 83 ರನ್ ಜಸ್ಟ್ ಫ್ರಮ್ 33 ಬಾಲ್ಸ್ ಅಂತ ಕಾಣ್ತದೆ. ಎಷ್ಟು ಗುರು ಹೊಡೆದಿರೋದು 9 ಸಿಕ್ಸನ್ನು ಹಾಕೊಂಡು ಚಚ್ಚವ್ರೆ, ಇಟ್ಟಾಡ್ಸ್ಕೊಂಡು ವಾಂಚವ್ರೆ ಗುರು. ಫಸ್ಟ್ 10 ಓವರ್ ಒಂದು ಲೆಕ್ಕಾಚಾರ ಆಯಿತು ಅಂತಂದರೆ ಕರಣ್ ಆರ್ಯನ್ ಬಂದಮೇಲೆ ಇನ್ನೂ ಒಂದು ಲೆಕ್ಕಾಚಾರ ಆಗಿದ್ದು 33 ಬಾಲ್, ಜಸ್ಟ್ 33 ಬಾಲಲ್ಲಿ 80+ ಹೊಡಿತಾರೆ ಅಂತಂದರೆ 170 ಏನು ಸ್ಕೋರ್ ಬಂದಿದೆ ನಮಗೆ. ಇದು ಸ್ಕೋರೇ ಅಲ್ಲ, ನಾವು ಸ್ಕೋರ್ ಹತ್ರನೂ ಬರ್ತಿರಲಿಲ್ಲ. ನಾವು 150 ಹೊಡಿತೀವಿ ಅಂತಲೂ ಅಂದ್ಕೊಂಡಿಲ್ಲ. 1 ಪಾಯಿಂಟಲ್ಲಿ 5 ವಿಕೆಟ್ ಯಾವಾಗ ಬಿತ್ತು ಅವಾಗ 150 ಕೂಡ 150 ಬಂದರೆ, ಯಾಕಂದ್ರೆ 10 ಓವರ್ ಆಗಿಬಿಟ್ಟಿತ್ತು ಆಲ್ರೆಡಿ. ಹತ್ರ 10 ಓವರ್ ಆಗಿತ್ತು. ನಾವು 150 ಹೊಡಿತೀವಿ ಅಂತ ಅನ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ರನ್ನೇ ಬಾಲ್ ಆಡ್ತಾ ಇದ್ವಿ ನಾವು ಫಸ್ಟ್ 10 ಓವರು. ಅದಾದಮೇಲೆ ಗುರು ಹಾವಳಿ ಸ್ಟಾರ್ಟ್ ಆಗಿದ್ದು ಕರಣ್ ಆರ್ಯನಿಂದ. ಸೊ ಅವರೇ ಪ್ಲೇಯರ್ ಆಫ್ ದ ಮ್ಯಾಚ್ ಇವತ್ತು. ಅವ್ರು ಹಾವಳಿ ಕೊಟ್ಟಿಲ್ಲ ಅಂತಂದರೆ ಇವತ್ತು ಖಂಡಿತ ಮ್ಯಾಚ್ನ ಸೋಲ್ಬೇಕಾಗಿತ್ತು. ಏನೇ ಪರ್ಫಾರ್ಮೆನ್ಸ್ ಬೌಲಿಂಗಿಂದ ಬಂದಿರ್ಬೋದು, ಬಟ್ ಆದ್ರೂ ನಾವು ಖಂಡಿತ ಸೋಲ್ತಾ ಇದ್ವಿ ಏನಾದ್ರು ಕರಣ್ ಆರ್ಯನ್ ಈ ಥರ ಒಂದು ಬ್ಲಾಸ್ಟ್ನ ಕೊಟ್ಟಿಲ್ಲ ಅಂತಂದಿದ್ರೆ. ಆ್ಯಂಡ್ ದಕ್ಷ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕಾದ್ರೆ 5-4 ಆಯ್ತದೆ ಅಂತ ಸುಮ್ಮನೆ ಅಲ್ಲ T20 ಫಾರ್ಮೆಟಲ್ಲಿ. ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬಂದಂತಹ ಪಂಜಾಬ್ ದಿಶೆಯವರು ಇನಿಷಿಯಲಿನೇ ಆಘಾತ. ಅಲ್ಲಿ ಓಪನರ್ಸ್ ಇಬ್ಬರು ಪ್ರದೀಪ್ ಅವರು ಕಳಿಸಿದ್ರು, ವಾಕ್ರಪ್ಪ ಮನೆಗೆ ಚಿನ್ನ ಬಾ ಚಿನ್ನ ಹೋಗು ಚಿನ್ನ ಅಂತ ಕಳಿಸಿದ್ರು. ಇಬ್ಬರು ಪಟ್ ಅನ್ನಂಗೆ ಔಟ್ ಆಗ್ತಿದ್ದಂಗೆ ಎಲ್ಲಿಗಿರೋ ಇವ್ರದ್ದು. ನಾವೇನೋ 53 for 5 ಇದ್ರೆ ಇವ್ರು 35 for 5 ಆಗೋಗ್ಬಿಟ್ರು. ನಮಗೆಲ್ಲ ಕಾಂಪಿಟೇಷನಿಗೆ ಬಿದ್ದವ್ರು ಇವರಲ್ಲಿ ಚೇಸ್ ಡೌನ್ ಮಾಡಬೇಕಾದ್ರೆ ಬ್ಯಾಟಿಂಗಲ್ಲಿ. ಇಲ್ಲ ನಾವು ನೆಟ್ಟಿಗೆ ಆಡಬಾರ್ದು, ನಮ್ಮ ಟಾಪ್ ಆರ್ಡರ್ ಕೂಡ ನೆಟ್ಟಿಗೆ ಆಡಬಾರ್ದು. ನಾವು ಇನ್ನೂ ವರ್ಷಾಗಿ ಆಡಿದೆ. ನಮ್ಮ ಟಾಪ್ ಆರ್ಡರ್ ಅಟ್ಲೀಸ್ಟ್ ಅಂದರೆ ಓಪನರ್ಸ್ ಇಬ್ಬರು ಕೂಡ ಒಂದು ರೇಂಜಿಗೆ ರನ್ಸರ್ ಹೊಡೆದ್ರು. ಇವರು ಆ ಓಪನರ್ಸ್ ರನ್ಸೇ ಹೊಡೆದಿಲ್ಲ ಅಲ್ಲಿ. ಆ ನಂಬರ್ 3 ಬಂದಂಥ ರಾಹುಲ್ ಒಬ್ಬರು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅಂದರೆ ನಿಂತ್ಕೊಂಡು ಆಡಿದ್ರು ಒಂದು ಸ್ವಲ್ಪ. ಸೊ ಅವ್ರು ನಿಂತ್ಕೊಂಡು ಒಂದೆಂಡಲ್ಲಿ ನಿಂತ್ಕೊಂಡವ್ರು, ಯಾಕೆ ಇನ್ನು ಬರೋರೆಲ್ಲ ಪಟ ಅಂತ ಸುತ್ತ ನೋಡ್ಕೊಂಡು ಹೋಗೋ ಥರನೇ ಆಗಿತ್ತು. ಸೊ ಇನ್ನೇನು ಅವ್ರೊಬ್ರದ್ದು ಒಂದು 68 ರನ್ ಕಾಂಟ್ರಿಬ್ಯೂಷನು. ಸೊ ಅದರಿಂದ ಇವತ್ತು 130+ ದಾಟಿದ್ರು. ಒಂದು ಹೆವಿ ಮಾರ್ಜಿನ ವಿಕ್ಟರ್ನೇ ಆಗಿದೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ನಾವೇನೋ ಹತ್ರ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಹತ್ರನೂ ಬರಲಿಲ್ಲ, ಬದನಾಯಕವಾಗಿ ಬರಲಿಲ್ಲ. ಪ್ರದೀಪ್ ಅವ್ರಿಗೆ 3 ವಿಕೆಟ್ ಒಳ್ಳೆ ಎಕಾನಮಿಲಿ ಬೌಲಿಂಗ್ ಮಾಡಿದರೆ 5 ಪಾಯಿಂಟ್ ಸಂಬಾಟು 6ಗಿಂತ ಕೆಳಗಡೆ ಅಂತಾರೆ T20s ಒಳ್ಳೆ ಎಕಾನಮಿ ಇದು. ಕರಣ್ ಆರ್ಯನ್ ನೋಡಿ ಬ್ಯಾಟಿಂಗಲ್ಲಿ ನೋಡಿದ್ರೆ ಅವಳಿ ಬೌಲಿಂಗಲ್ಲಿ ಬೇರೆ 2 ವಿಕೆಟ್ನ ಎತ್ತಿದ್ದಾರೆ. ಸ್ವಲ್ಪ ಎಕಾನಮಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಒಡಿಸ್ಕೊಂಡ್ರು. 10 and above ಇದೆ ಅವರ ಎಕಾನಮಿ. JK ಅವ್ರನ್ನೂ ಕೂಡ ಮೆಚ್ಕೋಬೇಕು, 2 ವಿಕೆಟ್ ತೆಗಿತಾರೆ. ಆ್ಯಂಡ್ ಸುನಿಲ್ ಅವರಿಗೆ ವಿಕೆಟ್ ಬಿತ್ತು, ಜೊತೆಗೆ ಚಂದನ್ ಅವ್ರಿಗೂ ಕೂಡ ವಿಕೆಟ್ ಬಿತ್ತು, ಸಚಿನ್ ಅವ್ರಿಗೂ ವಿಕೆಟ್ ಬಿತ್ತು. ಅದು ಬೌಲಿಂಗ್ ಮಾಡೋರು ಎಲ್ಲರಿಗೂ ಕೂಡ ಕರ್ನಾಟಕ ಪರವಾಗಿ ವಿಕೆಟ್ಸ್ ಬಿದ್ದಿದೆ. ಇವರು ಕಚ್ಕೊಂಡ್ರಲ್ಲಪ್ಪ 35 ರನ್ಗೆ 5 ವಿಕೆಟ್ಗೆ 35 ರನ್ಗೆ ಕಚ್ಕೊಂಡ್ರಲ್ಲ. ನಮಗೆ ಆವಾಗಲೇ ಆಘಾತ ಆಗಿತ್ತು. ಕರ್ನಾಟಕ ಬುಲ್ಡೋಸರ್ಸು 5 ವಿಕೆಟ್ನ 53 ರನ್ಗೆ ಕಳ್ಕೊಂಡಾಗ್ಲೇ ಏನು ಗುರು ಇದು ಹಿಂಗೆ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಇವ್ರು ಯಾವಾಗ 5 ವಿಕೆಟ್ನ 35 ರನ್ಗೆ ಕಳ್ಕೊಂಡ್ರೋ ಅವಾಗ ಕಾನ್ಫಿಡೆನ್ಸ್ ಬಂತು, ಇದು ಈ ಮ್ಯಾಚ್ ಆಗಲ್ಲ ಬಿಡೋಗುರು ಇವ್ರ ಕೈಲಿ ಅಂತ. ಆದರೂ ಪರವಾಗಿಲ್ಲ, ಅವರ ಒಂದು ಒಂಟಿ ಪರ್ಫಾರ್ಮೆನ್ಸ್ ಏನಿದೆ ರಾಹುಲ್ ಅವ್ರದ್ದು, ಒಂದು 68 ರನ್ನ ಪರ್ಫಾರ್ಮೆನ್ಸು, ಅದಂತೂ ಮೆಚ್ಕೊಳ್ಳೇಬೇಕು. ಮೇಯ್ನು ಇವತ್ತು ಮ್ಯಾಚ್ನ ಗೆಲ್ಲೋದಕ್ಕೆ ಕಾರಣವಾಗಿರೋದು ಕರಣ್ ಆರ್ಯನ್, ನಾನ್ ಅದರ್ ದೆನ್ ಕರಣ್ ಆರ್ಯನ್. ಅವ್ರು ಆಡಿಲ್ಲ ಅಂತಲೇ ಖಂಡಿತ ಇವತ್ತಿನ ಮ್ಯಾಚ್ನ ಸೋಲ್ಬೇಕಾಗಿತ್ತು ಕರ್ನಾಟಕ ಬುಲ್ಡೋಸರ್ಸು. ಸೊ ನಿಮಗೆ ಏನು ಅನ್ನಿಸ್ತು ಈ ಮ್ಯಾಚು? ಮೊದಲನೇ ಮ್ಯಾಚು ಗೆದ್ದಿರೋದು ಕರ್ನಾಟಕ ಬುಲ್ಡೋಸರ್ಸು. ಸುದೀಪ್ ಅಣ್ಣ ಅವ್ರ ಕ್ಯಾಪ್ಟನ್ಸಿಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.